ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯಾರ್ಯಾರು ನೋಡ್ತೀರಾ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ಈಗ ಫಸ್ಟ್ ಸೆಮಿಸ್ಟರ್ ಜಾಯ್ನ್ ಆಗ್ತಿದ್ದೀರಾ, ಇಲ್ಲ ಫಸ್ಟ್ ಇಯರ್ ಜಾಯ್ನ್ ಆಗ್ತಿದ್ದೀರಾ, ಈಗ ತಾನೇ ಜಸ್ಟ್ ಕೌನ್ಸಿಲಿಂಗ್ ಮುಗಿಸಿರ್ತೀರಾ, ಇನ್ನು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ, ಬಟ್ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕ್ವಶನ್ಸ್ ಅದ್ರ ಇತ್ತು. ಹೌದು, ಅಕಾರ್ಡಿಂಗ್ ಟು VTU ಕ್ಯಾಲೆಂಡರ್ ಪ್ರಕಾರ ನಿಮಗೆ ಆಲ್ರೆಡಿ 17ನೇ ತಾರೀಕಿಗೆ ನಿಮ್ಗೆ ಕಾಲೇಜ್ ಅದ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಆದ್ರೆ ಈಗ ಇನ್ನೂ ಒಂದು ಡೇಟ್ ನ ರಿವೈಸ್ಡ್ ಮಾಡ್ಬಿಟ್ಟು ನೋಟಿಫಿಕೇಶನ್ಸ್ ಅದ್ರ ಬಿಟ್ಟಿದ್ದಾರೆ. ಮೊದಲನೇ ಕಾಣಿಸುತ್ತೆ ರಿವೈಸ್ಡ್ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಫಸ್ಟ್ ಸೆಮಿಸ್ಟರ್ ಫಾರ್ ಆಲ್ UG ಪ್ರೋಗ್ರಾಮ್ಸ್. ಓಕೆನಾ, ಎಲ್ಲ ಒಂದು UG ಪ್ರೋಗ್ರಾಮ್ಸ್ಗೆ ಒಂದು ಕ್ಯಾಲೆಂಡರ್ ಅನ್ನೋದು ಬಿಟ್ಟಿದ್ದಾರೆ. ಇದು ಇಂಪಾರ್ಟೆಂಟು. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಥಿಯರಿ ಎಕ್ಸಾಮ್ ಇರುತ್ತೆ, ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಓಕೆನಾ? ಓಕೆ, ಮೊದಲನೇದಾಗಿ ನೋಡ್ತಾ ಹೋಗೋಣ. BTech 2025 ಸ್ಕೀಮ್ ಅಂದ್ರೆ ನಿಮಗೆ ಸ್ಕೀಮ್ ತರ ಬರುತ್ತೆ. ಇದರಲ್ಲಿ ಅಂದ್ರೆ ನೀವು ಈಗ ಏನ್ ಜಾಯ್ನ್ ಆಗ್ತಿದ್ರಾ, ನಿಮ್ಗೆ 2021 ಸ್ಕೀಮ್, 2025 ಸ್ಕೀಮ್, 2025 ಸ್ಕೀಮ್ ಈ ತರ ಬರ್ತಾ ಹೋಗುತ್ತೆ. ಈಗ ಯಾರು 2026 ಅಲ್ಲಿ ನೀವು ಏನು ಅಡ್ಮಿಷನ್ ಆಗ್ತಿದ್ದೀರಾ, ನಿಮ್ಗೆಲ್ಲ 2025 ಸ್ಕೀಮು ಫಾಲೋ ಆದ್ರೆ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸ್ಕೀಮ್ ಅಂದ್ಬಿಟ್ಟು 2025 ಈಗ ಯಾರು ಅಡ್ಮಿಷನ್ ಆಗ್ತಾರೆ ಎಲ್ಲರೂ ಇದೇ ಫಾಲೋ ಮಾಡ್ತೀರಾ. ಅದರಲ್ಲಿ ಕಮೆನ್ಸ್ಮೆಂಟ್ ಕ್ಲಾಸಸ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ 24/8/2020 ನಿಮಗೆ ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ ಅನ್ನು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕರೀತಾರೆ. ಎಷ್ಟು ದಿನ ನಡೀತದೆ ಅಂದ್ರೆ ಈ ವರ್ಷ 5 ದಿನ ಮಾತ್ರ ನಡೀತಿದೆ. ಅಂದ್ರೆ 24/8/2024 29/8/2026 ಮಾತ್ರ ಇಂಡಕ್ಷನ್ ಪ್ರೋಗ್ರಾಮ್ ನಡೀತಿದೆ. ಹೌದು, ನಮ್ಮ VTU ಆಯ್ತು ACT ಪ್ರಕಾರ 15 ದಿನಗಳ ಕಾಲ ನಾವೇನ್ ಮಾಡಾಗಿತ್ತು ಅಂದ್ರೆ ಓರಿಯಂಟೇಷನ್ ಪ್ರೋಗ್ರಾಮ್ ಅಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಆದ್ರೆ ಮಾಡಬೇಕಾಗಿತ್ತು. ಆದ್ರೆ ಈ ವರ್ಷ 5 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಯಾಕೆ? ಒಂದು ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗ್ತಿರೋದ್ರಿಂದ, ಮತ್ತೆ KA ಅಂದ್ರೆ ಗೊತ್ತು ನಿಮಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ AICT ಅವರಿಗೆ, ನೀವು ಸ್ವಲ್ಪ ಒಂದು 10 ಡೇಸ್ ಅಂದ್ರೆ ಏನ್ ಕೌನ್ಸಿಲಿಂಗ್ ಮುಗಿತಿದೆ ಅದ್ರ ಬಿಫೋರ್ 10 ಡೇಸ್ಗೆ ನೀವು ಎಲ್ಲ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು ಅಕಾರ್ಡಿಂಗ್ ಟು AICT ರೂಲ್ಸ್ ಪ್ರಕಾರ. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ AICT ಕೂಡ ನಮ್ಮ ಡೇಟ್ ನ ಮುಂದೆ ಹಾಕೊಂಡು ಇಂಡಕ್ಷನ್ ಪ್ರೋಗ್ರಾಮ್ ನ ಡೇಸ್ ಮಾಡಿದೆ, ಕಡಿಮೆ ಮಾಡಿದೆ. ಅಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಪ್ರತಿ ವರ್ಷ 15 ದಿನ ಮಾಡಬೇಕು, ಆದ್ರೆ ಈ ವರ್ಷ 5 ದಿನ ಮಾಡ್ತಿದ್ರೆ 10 ದಿನ ನಿಮಗೆ ಮೈನಸ್ ಆಗುತ್ತೆ. ಓಕೆನಾ? ಇದು ಓಕೆ. ಒಂದೊಂದು ಕಾಲೇಜಲ್ಲಿ ಆಲ್ರೆಡಿ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಯಾರು ಅಟೆಂಡ್ ಆಗ್ತಿರೋ ವೆಲ್ ಅಂಡ್ ಗುಡ್. ಬಟ್ ನೆಕ್ಸ್ಟ್ ರೌಂಡ್ ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಆದ್ರೆ 24ರಿಂದ 29 ಅಂದ್ರೆ 5 ದಿನ ಸಿಗುತ್ತೆ. ಇನ್ನು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ನಿಮಗೆ ಸಿಗೋದಿಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಬಂದ್ಬಿಟ್ಟು ನಿಮಗೆ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತೀರಾ. ನಿಮಗೆ ಇದೇ ತಿಂಗಳು 31/8/2026 ಇದು ಹೊಸ ಡೇಟ್, ಹೊಸ ಕ್ಯಾಲೆಂಡರ್. ಮೊದಲೇನಿತ್ತು 17 ಇತ್ತು, ಈಗ 31 ಇದೆ. ಹತ್ತತ್ರ ನಿಮಗೆ 14 ದಿನ ನಿಮಗೆ ಡೇಟ್ ಆದ್ರೆ ಮುಂದೆ ಹಾಕಿದ್ದಾರೆ. 31/8/2026 ಏನಾಗುತ್ತೆ, ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. VTU ಪ್ರಕಾರ ನಿಮ್ ಕಾಲೇಜ್ ಸ್ಟಾರ್ಟ್ ಆಗ್ಲಿ ಬಿಡ್ಲಿ ಅಂತ ಹೇಳ್ತಾರೆ. ಒಂದಿಷ್ಟು ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಾರೆ, ಇನ್ನು ನಮ್ಮ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ, ಮತ್ತೆ ಹೆಂಗೆ ಈಗಾದ್ರೆ ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ನಮಗೆ ಅಟೆಂಡೆನ್ಸ್ ತಗೊಳ್ಳೋದಿಲ್ಲ ಅಂತ ಅದೆಲ್ಲ ಗೊತ್ತಿಲ್ಲ. ನೋಡಿ, ನಿಮಗೆ ಒಂದು VTU ಏನ್ ರೂಲ್ಸ್ ಇದೆ, ಈ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಕೊಟ್ಟಿರ್ತಾರೆ. ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದ ಬೇಗ ನಿಮ್ ಕಾಲೇಜಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಬೇಗನೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಮ್ಗೆ ಯಾರು ಅಡ್ಮಿಷನ್ ಆಗಿದೆ ಅಂತ ಹೇಳ್ಕೊಳ್ಳಿ. ಆದ್ರೆ ಬಟ್ ಕಾಲೇಜರೇ ಆಲ್ಮೋಸ್ಟ್ ಎಲ್ಲ ಒಂದು 70-80% ಏನ್ ಮಾಡ್ತಾರೆ, ಈ ಒಂದು ಡೇಟ್ಗೆ ಸ್ಟಿಕ್ ಆನ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. 31/8/2026 ಅವತ್ತೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಒಂದಿಷ್ಟು ಕಾಲೇಜಲ್ಲಿ ಏನ್ ಮಾಡ್ತಾರೆ, ಥರ್ಡ್ ರೌಂಡ್ ಬರೋವರೆಗೂ ವೇಟ್ ಮಾಡ್ತಾರೆ. ಅದು ಕೆಲವು ಕಾಲೇಜ್ಗಳು ಮಾತ್ರ. ಓಕೆನಾ? ಓಕೆ, ನಿಮಗೆ 31/8/2025 ನಿಮಗೆ ರಿಯಲ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 29 ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಮತ್ತೆ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರ್ ಅಂದ್ರೆ ನೀವು ಅಡ್ಮಿಷನ್ ಆಗಿದ್ಮೇಲೆ ಲಾಸ್ಟ್ ಡೇಟ್ ಅನ್ನೋದು ಇರುತ್ತೆ. ಅಂದ್ರೆ ಅಲ್ಲಿವರೆಗೂ ನೀವೇ ಮಾಡಬೇಕು, ಕ್ಲಾಸಸ್ ಹೋಗಬೇಕು. ಅಲ್ಲಿವರೆಗೂ ನಿಮ್ದು ಏನು ಅಕಾಡೆಮಿಕ್ಸ್ ಇದೆ ಮುಗಿಸ್ಕೋಬೇಕು. ಅದು ಎಲ್ಲರಿಗೂ ಜನವರಿ 1 ವರೆಗೂ ಅಂದ್ರೆ 1/1/2027 ಮಾತ್ರ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ಅಂದ್ರೆ 31 ಅನ್ಕೊಳ್ಳಿ, 1ನೇ ತಾರೀಕು ಹೋಗಲ್ಲ, ಯಾಕಂದ್ರೆ ಅವತ್ತು ಹ್ಯಾಪಿ ನ್ಯೂ ಇಯರ್ ಇರುತ್ತೆ, ಸ್ವಲ್ಪ ಸ್ಟೂಡೆಂಟ್ಸ್ ಅಟೆಂಡ್ ಆಗಲ್ಲ. ಓಕೆ, 1/1/2020 ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ. ಅಲ್ಲಿವರೆಗೂ ಈ ಒಂದು ಸೆಮಿಸ್ಟರ್ ನಡೀತಿರುತ್ತೆ. ಅಂದ್ರೆ ಈ ಒಂದು ಇಯರ್ಲಿ ನಿಮ್ಮ ಒಂದು ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆಗುತ್ತೆ. ಬಟ್ ಎಕ್ಸಾಮ್ಸ್ಗಳು ಬಂದಾಗ ಒಂದು 3 ಡೇಸ್ ಗ್ಯಾಪ್ ಕೊಟ್ಟು ಅದೇ ಕೊಟ್ಟಿದ್ದಾರೆ ನೋಡಿ. 4/1/2027 30/1/2027 ನಿಮ್ಮ ಎಕ್ಸಾಮ್ ಅಂದ್ರೆ ನಿಮಗೆ 25 ದಿನ ಎಕ್ಸಾಮ್ ನಡೀತದೆ, ಥಿಯರಿ ಎಕ್ಸಾಮ್. ನೆಕ್ಸ್ಟ್ ನಿಮಗೆ ಇದ್ರಲ್ಲೇ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ಕೋತಾರೆ. ಒಂದಿಷ್ಟು ಕಾಲೇಜಲ್ಲಿ ಒಂದಿಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಆದ ನಂತರ ಮಾಡ್ಕೋತಾರೆ. ಅದನ್ನ ಫೆಬ್ರವರಿ 1 ಇಂದ ಫೆಬ್ರವರಿ 15 ಪ್ರಾಕ್ಟಿಕಲ್ ಎಕ್ಸಾಮ್ ಗಳು ಮಾಡ್ಕೋತಿದ್ದಾರೆ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಅಂದ್ರೆ ಒಂದೇ ದಿನ ಗ್ಯಾಪ್ ಕೊಡ್ತಾರೆ, ಸೀದಾ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಸೆಮಿಸ್ಟರ್ಗೆ ನಿಮಗೆ ಏನು ಹಾಲಿಡೇಸ್ ಕೊಡಲ್ಲ, 1 or 2 ಡೇಸ್ ಮ್ಯಾಕ್ಸಿಮಮ್. ಈ ವರ್ಷ ಒಂದು ದಿನ ಮಾತ್ರ ಕೊಡ್ತಾ ಇದ್ದಾರೆ. ಓಕೆನಾ? ಒಂದಿನ, ಅದು ಒಂದಿನಲ್ಲ, 15ಕ್ಕೆ ಎಕ್ಸಾಮ್ ಮುಗಿತೆ ಅಂದ್ರೆ ನಿಮ್ಗೆ 16ಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈ ತರ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಆದ್ರೆ ನಡೀತದೆ. ಓಕೆನಾ? ಓಕೆ,
ಈಗ ಇದು ನಾನು ಜಸ್ಟ್ ಇಂಜಿನಿಯರಿಂಗ್ ಹೇಳಿದೆ. ನೆಕ್ಸ್ಟ್ BSc ನರ್ಸಿಂಗ್, ಮೆಡಿಕಲ್, ಈ ತರ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ತೀರಾ, ಅವರು ಆರ್ಜಿಎಸ್ ಯೂನಿವರ್ಸಿಟಿ ಅಂತ ಬರುತ್ತೆ. ಅದು ಆರ್ಜಿಎಸ್ ಯೂನಿವರ್ಸಿಟಿ ಬಂದ್ಬಿಟ್ಟು ತುಂಬಾನೇ ಇಷ್ಟೊಂದು ಟೈಮ್ ಕೊಡ್ತಾರೆ. ಅದು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಿಮಗೆ ಕಾಣಿಸ್ತಿದೆ ಡೇಟು, ನಿಮ್ಗೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಡಿಲೇ ಮಾಡಲ್ಲ. ನಿಮಗೆ ಜನವರಿ 1ಗೆ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಒಂದೇ ದಿನ ಗ್ಯಾಪ್ ಕೊಟ್ಟು ಸೆಕೆಂಡ್ ಸೆಮಿಸ್ಟರ್ 16ನೇ ತಾರೀಕು ನಿಮ್ಮದು ಸೆಕೆಂಡ್ ಸೆಮಿಸ್ಟರ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ಲೀಟ್ ರಿವೈಸ್ಡ್ ಮಾಡಿರೋ ನೋಟಿಫಿಕೇಶನ್ಸ್. ಏನಕ್ಕಂದ್ರೆ ರೀಸನ್ ಗೊತ್ತಿದೆ ನಿಮಗೆ, ಕೇಳಿದವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ AICTE ಅದಕ್ಕೋಸ್ಕರ ಅವರು 15 ಡೇಸ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು, ಅಂದ್ರೆ 14 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ರಿವೈಸ್ ಮಾಡಿ ನೋಟಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ನಿಮ್ಗೆ ಇನ್ನೂ ಏನಾದರೂ ಅಕಾಡೆಮಿಕ್ಸ್ ಕಂಪ್ಲೀಟ್ ಆಗಿ ಗೈಡ್ ನೋಡಿ ನಿಮಗೆ, ಯಾಕಂದ್ರೆ ಅಡ್ಮಿಷನ್ ಆದ್ಮೇಲೆ ಅಕಾಡೆಮಿಕ್ಸ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ನಿಮಗೆ. ಕಂಪ್ಲೀಟ್ ಆಗಿ ಫಸ್ಟ್ ಸೆಮಿಸ್ಟರ್ ಇಂದ ಲಾಸ್ಟ್ 8th ಸೆಮಿಸ್ಟರ್ಗೂ ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಕಂಪ್ಲೀಟ್ ಅಪ್ಡೇಟ್ಸ್ ಇಂದ ಹಿಡಿದು ನೋಟ್ಸ್, ಕ್ಲಾಸಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಈ ಒಂದು ನಾನು ಕೊಡ್ತೀನಿ ನಿಮಗೋಸ್ಕರ ಡೆಡಿಕೇಟ್ ಆಗಿರೋ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಹೋಗಿ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಜಾಯ್ನ್ ಆಗಿ, ಮತ್ತೆ ಹಾಗೆ ಈ ಒಂದು ವಾಟ್ಸ್ಆಪ್ ಕೂಡ ಜಾಯ್ನ್ ಆಗಿ. ಓಕೆನಾ, ಓಕೆ. ಎನಿವೇ ನಿಮ್ಗೆ ಏನು ಅಪ್ಡೇಟ್ಸ್ ಇದ್ರೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.